only for women, genuine cases, not for frauds, not for time passers. ಟೈಮ್ ಪಾಸ್ ಮಾಡೋರಿಗೆ, ಟ್ರಬಲ್ ಮೇಕರ್ಸಿಗೆ, ಎಂಟರ್ಟೈನ್ಮೆಂಟಿಗೋಸ್ಕರ ಅಲ್ಲ, ಫ್ರಾಡ್ಗಳಿಗೆ ಅಂಥವ್ರಿಗೋಸ್ಕರ ಅಲ್ಲ. ಇದು ಜೆನ್ಯನ್ ಕೇಸಸ್ಸಿಗೆ ಮಾತ್ರನೇ, ಅಥವಾ ಇಲ್ಲೀಗಲ್ ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಅಂಥವ್ರಿಗೋಸ್ಕರ ಅಲ್ಲ. ಇದು ಸೊಸೈಟಿಯಲ್ಲಿ ಹೆಂಗೆ, ಹಿಪೋಕ್ರಿಟಿಕಲ್ ಸೊಸೈಟಿಯಲ್ಲಿ ಹೆಂಗೆ ಬದುಕಬೇಕು, ಎಂತೆಂಥ ಸಿಚುವೇಶನ್ಸಲ್ಲಿ ಹೆಂಗೆ ಫೇಸ್ ಮಾಡಬೇಕು ಅಂಥದ್ದು, ಅದಕ್ಕೋಸ್ಕರ ಮಾಡಿರೋದು ಇದು. ಪ್ರೀವಿಯಸ್ ವೀಡಿಯೋಸ್ ಚೆಕ್ ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ. ಗುಂಪು ಕಟ್ಕೊಂಡು ಟ್ರಬಲ್ ಮಾಡೋರಿಗೆ, ಇನ್ನೊಬ್ಬರಿಗೆ ಬೇಕು ಅಂತಲೇ ಕಾಲು ಕೆರೆ ಜಗಳ ಕಾಯೋರು, ಇಂಥವರೆಲ್ಲ ಸೊಸೈಟಿಯಲ್ಲಿ ಇರ್ತಾರಲ್ಲ, ಅಂಥವ್ರ ಜೊತೆಗೆ ಹೆಂಗೆ ಡೀಲ್ ಮಾಡಬೇಕು, ಏನು ಒಬ್ಬರೇ ಇದ್ದಾಗ, ಯಾರ್ದು ಹೆಲ್ಪ್ ಇಲ್ಲದೆ ಇದ್ದಾಗ ಸಿಚುವೇಶನ್ ಹೆಂಗೆ ಫೇಸ್ ಮಾಡಬೇಕು, ಆ ಥರದ ಕೇಸಸ್ಸಿಗೆ ಜೆನ್ಯನ್ ಪೀಪಲಿಗೆ ಮಾತ್ರನೇ ಇದು. ಇದು ಒಂದು ಕಡೆ ಹೋರಾಟ ಆದರೆ, ಇನ್ನೊಂದು ಕಡೆ ಇದು ಸಪೋರ್ಟ್ ಯಾರು ಮಾಡ್ತಾರೋ, ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ನೀವು ಇಂಡಿವಿಜುವಲ್ ಆಗಿ ಕೂಡ ಕನ್ಸರ್ನ್ ರೇಸ್ ಮಾಡಿ ನಿಮ್ಮ ಸುತ್ತಮುತ್ತ ಅಥಾರಿಟೀಸಿಗೆ ಅಥವಾ ನಿಮ್ಮ ಲ್ಯಾಂಡ್ ಓನರ್ಸಿಗೆ, ಎಲ್ಲಿ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ಕಂಪ್ಲೇಂಟ್ ಮಾಡಿ ಕನ್ಸರ್ನ್ ರೇಸ್ ಮಾಡ್ತಿದ್ರೆ ಮಾಡ್ಬೋದು. ಎಲ್ಲ ಅದನ್ನು ಟ್ವಿಸ್ಟ್ ಟರ್ನ್ ಮಾಡಿಬಿಟ್ಟು ಮರ್ಯಾದಸ್ಥರಿಗೆ ಟ್ರಬಲ್ ಮಾಡ್ತಾರಲ್ಲ, ಅಂಥವ್ರ ವಿರುದ್ಧ ಆ್ಯಕ್ಷನ್ ತಗೋಬೇಕು. ಈಗ ಕೆಲವು ಸಿಚುವೇಶನಲ್ಲಿ ಏನಾಗುತ್ತೆ, ಅವರು ಆಬ್ವಿಯಸ್ಲಿ ತಪ್ಪು ಮಾಡಿದವರು ಅವ್ರು ಒಪ್ಕೊಳಂಗಿಲ್ಲ, ಆಮೇಲೆ ನಮ್ಮ ಮೇಲೆ ಎತ್ತಾಕಕ್ಕೆ ಟ್ರೈ ಮಾಡ್ತಾರೆ. ಅಂತ ಟ್ರಬಲ್ ಮೇಕರ್ಸ್ ಇಲ್ಲಿ ಗುಂಪು ಕಟ್ಕೊಂಡು ದುಡ್ಡಿಗೋಸ್ಕರ ಅಟ್ಯಾಕ್ ಮಾಡೋದು ಅಂತ ಕೆಲಸ ಮಾಡೋರೆಲ್ಲ ಇರ್ತಾರೆ ಸುಮಾರು ಜನ. ಅಂಥವ್ರಿಗೆ ಇವಾಗ ನಾವು ಕೇಸ್ ಫೈಲ್ ಮಾಡಿದ್ರೆ ಎವಿಡೆನ್ಸ್ ಬೇಕಾಗತ್ತಲ್ವಾ. ಆ ಎವಿಡೆನ್ಸ್ ಐದರ್ ನಮ್ಮ ಮೊಬೈಲಲ್ಲೇ ರೆಕಾರ್ಡಿಂಗ್ ಇರಬೇಕು, ಅಥವಾ CCTV ಕ್ಯಾಮ್ರಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಅಲ್ಲಿ ಅವ್ರದ್ದು ಬ್ಯಾಂಗ್ಳೂರ್ 1ನಲ್ಲಿ CCTV ವರ್ಕ್ ಆಗ್ತಿರ್ಲಿಲ್ಲ. ಎಷ್ಟೋ ಕಡೆ ಮನೆ ಬಾಡಿಗೆ ಕೊಟ್ಟಿರ್ತಾರೆ, ಅಲ್ಲಿ ಕೂಡ CCTV ಐದರ್ ಹಾಕ್ಸಿರಲ್ಲ, ಹಾಕ್ಸಿದ್ರು ವರ್ಕಿಂಗ್ ಕಂಡೀಷನಲ್ಲಿ ಇರಲ್ಲ. ಸೊ ಅಂಥ ಕೇಸಸಲ್ಲಿ ಏನಾಗುತ್ತೆ, ಎವಿಡೆನ್ಸ್ ಸಿಗೋದು ಕಷ್ಟ ಆಗುತ್ತೆ. ಈ ವಿಚಾರ ಯಾರಾದರೂ ಸಪೋರ್ಟ್ ಮಾಡಿ ಗ್ರೂಪಲ್ಲಾದರೂ ಜಾಯ್ನ್ ಆಗ್ಬೋದು, ಅಥವಾ ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಸುತ್ತಮುತ್ತ ಕೂಡ ಹೈಯರ್ ಅಥಾರಿಟೀಸಿಗೆ ಕಂಪ್ಲೇಂಟ್ ಮಾಡಿದರೆ, ಆವಾಗ ಇದು ಒಂದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊಸೈಟಿಯಲ್ಲಿ, ಈ ಬೋತ್ ಪಾರ್ಟೀಸ್. ಈಗ ಫಾರ್ ಎಕ್ಸಾಂಪಲ್ ಮನೆ ಬಾಡಿಗೆ ಕೊಟ್ಟಿರ್ತಾರಲ್ಲ, ಏನೋ ಪ್ರಾಬ್ಲಮ್ ಅರೈಸ್ ಆಯಿತು, ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ, ಅವಾಗ ಕಂಡುಹಿಡಿಬೇಕಂದ್ರೆ ಎವಿಡೆನ್ಸ್ ಏನು. ಇವ್ರು ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ, ಅವ್ರು ಇವ್ರ ಮೇಲೆ ಬ್ಲೇಮ್ ಮಾಡ್ತಾರೆ. ಈಗ ನನ್ನ ಕೇಸಲ್ಲಿ ಆಗಿರೋದು ಕೂಡ ದೇ ಟ್ರೈಡ್.